ಅದೇ ಕೆಲಸವನ್ನು ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಮಾಡಿದ್ದಾರೆ. ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಈಗೇನು ನಿಮ್ಮ ಮನೆಯಲ್ಲಿ UPS ಕರೆಂಟ್ ಹೋದ ತಕ್ಷಣ ನಿಮಗೆ ಕರೆಂಟ್ ಕೊಡುತ್ತಲ್ಲ ಇಮಿಡಿಯೇಟಾಗಿ, ಅದೇ ಟೆಕ್ನಾಲಜಿಯನ್ನು ಮೆಗಾ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಬೋದು. ಮೊನ್ನೆ ಪಕ್ಕದ ತಮಿಳುನಾಡಲ್ಲಿ ಇದನ್ನು ಮಾಡಿ ಹಾಕಿದ್ದಾರೆ. ಅಲ್ಲಿ ಒಂದೇ ಒಂದು ಎಲೆಯನ್ನು ನಾಶ ಮಾಡಿಲ್ಲ. ಇಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟದ ಕಾಡನ್ನು ನಾಶ ಮಾಡಿ ಅದನ್ನು ಅಂಡರ್ಗ್ರೌಂಡ್ ಮಾಡಿ ಗುಡ್ಡ ಕುಸಿತಾ ಇರ್ತಕ್ಕಂಥದ್ದು? ನಮ್ಮದು ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರ ಅದನ್ನು ಗುರುತ ಮಾಡಿ ತೋರಿಸಿದೆ. ಏನು ಪ್ರಾಜೆಕ್ಟ್ ಏರಿಯಾ ಮಾಡಿದಾರಲ್ಲ ಅದು ಅಲ್ಲಿ ಗುರುತ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಗುಡ್ಡ ಕುಸಿತದ ಸಂಭವ ಇದೆ, ಸೂಕ್ಷ್ಮ ಪ್ರದೇಶ ಅಂತ ತೋರಿಸಿದ್ದಾರೆ. ಅದೇ ಜಾಗದಲ್ಲಿ ಇವರು ಈ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂಡರ್ಗ್ರೌಂಡ್ ಮಾಡ್ತೀವಿ ಅಂತ ಹೋಗ್ತಾರೆ. ನಾಳೆ ಗುಡ್ಡ ಕುಸಿದ್ರೆ ಏನು? ಇದು ಯಾವುದಕ್ಕೂ ಪರ್ಯಾಯ ಮಾರ್ಗಗಳಿಲ್ಲ. ಆಮೇಲೆ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅದನ್ನು ಸಾಗಣೆ ಎಲ್ಲಿಗೆ ಸಾಗಣೆ ಮಾಡೋದು? ಬೆಂಗಳೂರಿಗೆ ಕಳಿಸ್ಬೇಕು, ಅದಕ್ಕೆ ಸಪರೇಟ್ ಲೈನ್ ಬೇಕು. ಅದನ್ನೆಲ್ಲೂ ಈ ಪ್ರಾಜೆಕ್ಟಲ್ಲಿ ಹೇಳಿಲ್ಲ. ಕಾಸ್ಟ್ ಆ್ಯಂಡ್ ಬೆನಿಫಿಟ್ ಅನಾಲಿಸಿಸ್ ಮಾಡಿಲ್ಲ. ಅಂದರೆ ಎಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಂದರೆ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲೋ ಅಂತ ನಮ್ಮದು ಒಂದು ಇದು ಕಾಣ್ತಾ ಇದೆ ನಮಗೀಗ.